ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ರಿ? ಹುಷಾರಿದ್ರಿ ಅನ್ಕಂತೆ. ನಾನು ಹುಷಾರಿದ್ದೆ. ನೀವು ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಹೇಳ್ತಾರಲ್ಲ, ಹಾಗೆ ನಾನು ಹಾಗೆ ಎಣಿಸೋದು ತಿಂಬತ್ತಿಗೆ. ಯಪ್ಪ ಎಲ್ರಿಗೂ ಸಮಯಕ್ಕೆ ಸರಿಯಾಗಿ ಊಟ ಕೊಡು ದೇವರೇ ಅಂತೇಳಿ ಹೇಳಿ. ಈ ಗಂಟೆ ಎಷ್ಟು ಗೊತ್ತಾ? ಗಂಟೆ 9:45 ಬೆಳಿಗ್ಗೆ ತಿಂಡಿ ತಿಮ್ಕು ಪುರ್ಸೊತ್ತ ಇರಲಿಲ್ಲ ಇವತ್ತು ಕೆಲಸದೊಳಗೆ. ಈಗ ಒಂಚೂರು ಪುರ್ಸೊತ್ತು ಮಾಡ್ಕೊಂಡು ದೋಸೆ ತಿಮ್ಮ ಅಂತೇಳಿ ಹೇಳಿ, ಹಾಗೆ ಇನ್ನೀಗ ಮಧ್ಯಾಹ್ನಕ್ಕೆ ಅನ್ನಕ್ಕಿಡುವ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಇವತ್ತು ಯಾಕೋ ನನ್ನ ಮೂಡ್ ಕೂಡ ಸರಿ ಇಲ್ಲ, ಒಂಥರ ಬೇಜಾರ್ದಂಗಿದ್ದೆ. ಹಾಗಾಗಿದ್ದು ಡಲ್ ಫೇಸ್ ಇತ್ತು. ಒಂದು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ. ಆ ಥರ ಒಂದು ಜೀವದಲ್ಲಿ ಟಯರ್ಡ್ನೆಸ್ ಎಂಥದೋ ಗೊತ್ತಿಲ್ಲ. ಆ ಟಯರ್ಡ್ ಆದರೂ ಕೂಡಲೇ ಮನಸ್ಸಿಗೂ ಒಂಥರ ಬೇಜಾರು ಆಗ್ತದೆ. ಎಂಥ ಇದೆ ಬೇಜಾರು, ಅದು ಒಂಥರ ಮನಸ್ಸು ಒಳಗೆ ನೋವು ಕಾಣಿ. ಆ ನೋವು ಅದರಲ್ಲಿ ಯಾರಿಗೆ ಹೇಳ್ಕೊಂಬಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಆ ಥರ ಒಂದು ರೀತಿ ಸಂಕಟ ಹಾಕೋದು ಹೊಟ್ಟೆಯಲ್ಲಿ. ಯಾಕೋ ಗೊತ್ತಿಲ್ಲ, ಅದು ಬೇಜಾರು ಹತ್ತೋ ಇಲ್ಲ ಹೊಟ್ಟೆಯಲ್ಲಿ ಒಂಥರ ಸಂಕಟ ಹತ್ತೋ ನಂಗೆ ಒಂದು ಗೊತ್ತಿಲ್ಲ ಕಣಿ. ಎಂತ ಮಾಡೋದು ಗೊತ್ತಿಲ್ಲ. ಮನೆಗಿದ್ರೆ ಒಂಥರ ಎಷ್ಟು ಕೆಲಸ ಮಾಡ್ರೂ ಕೆಲಸ ಮುಗೀತಿಲ್ಲ. ಹಾಗೆ ಸರಿ ಒಂಚೂರು ಪುರ್ಸೊತ್ತಿತ್ತೆ ಅಂತೇಳಿ ಇವತ್ತು ಯಾರ ಹತ್ರ ಆದರೂ ಮಾತಾಡುವ ಅಂತೇಳಿ ಅಂದ್ಕೊಂಡ್ರೆ, ಇವಳಿಗೆ ಪುರ್ಸೊತ್ತಿತ್ತಕ್ಕಂತ ಫೋನ್ ಮಾಡ್ದಳು. ಹ್ಯಾಂಗೆಲ್ಲ ಹೇಳ್ತಾರೆ ಮಾರ್ರೆ ಜನರು ಅಲ್ದ? ನಿಮಗೂ ಹಾಗಿಂದ ಅನುಭವ ಆಯಿತಾ? ಅದಕ್ಕೆ ಈಗ ಯಾವ ರಗಳಿ ಬೇಡ, ಯಾರಿಗೂ ಫೋನ್ ಮಾಡೋದೇ ಬೇಡ ಅನಿಸಿಬಿಡತ್ವ ನನ್ನ ಸರ್ತಿ. ಯಾಕೆ ನಮ್ಮ ಕೆಲಸ ನಾವು ಮಾಡಿ ಇಟ್ಕೊಂಡ್ರೆ, ಅಡುಗೆ ಮನೆಗೆ ಎಷ್ಟು ಕೆಲಸ ಇರೋದಿಲ್ಲಿಯೇ ಮಾಡ್ರೆ ಎಷ್ಟಾರು ಕೆಲಸ ಇರುತ್ತೆ. ಒಂದು ಬದಿ ಕ್ಲೀನ್ ಮಾಡೋಕೆ ಹೇಳಿದ್ರೆ ಮುಗಿಯುತ್ತೇ ಇಲ್ಲ, ಅಷ್ಟು ಕೆಲಸ ಇರುತ್ತೆ. ಹಾಗೆ ಯಾರಿಗೆ ಫೋನ್ ಮಾಡೋಕೆ ಹೊಕ್ಕಾಗದೆ ನಾವು ಅಲ್ದಾ? ಹಂಗೆ ಹೇಳುತ್ತೆ ಇನ್ನೊಂದು ಗಳಿಗೆ ನಮಗೆ ನೆನಪಾಪದೆ. ಅಯ್ಯೋ ಇವ್ರ ಹತ್ರ ಒಂಚೂರು ಮಾತಾಡ್ಲಕ್ಕಲ್ಲ, ಒಂಚೂರು ಮಾತಾಡುವ ಹೆಂಗಿದ್ರೆ ಕಾಮನ್. ಅದೇ ಊರು ಬಂದು ಹೆಂಗಿದ್ರೆ ಹಂಗೆ ಅನ್ಸೋದಿಲ್ಲ. ನಾವು ದೂರ ಇತ್ತು ಕಣಿ, ಅದೇ ನೆನಪತ್ತು, ಎಲ್ಲದು ನೆನಪತ್ತು. ಒಂದು ಸರ್ತಿ ಮಾತಾಡ್ಸುವ ಅಂಥೇಳಿ ಹೇಳಿ. ಅವ್ರು ಹಾಗಿಂದೆಲ್ಲ ಮಾತು ಒಂದೊಂದು ಒಬ್ಬೊಬ್ರು ಹೇಳೋತ್ತಿಗೆ ತುಂಬ ಬೇಜಾರತ್ತು. ಅಯ್ಯೋ ಯಾರಿಗೂ ಫೋನ್ ಮಾಡೋದು ಬೇಡಪ್ಪ, ನಮ್ಮ ಕೆಲಸ ನಾವು ಕಳ್ಕೊಂಬ ಮಂಗಪ್ಪತ್ತು. ಹಂಗತ್ತು ಕೆಲಸ ಮಾಡೋಕ್ಕಿಡಿದ್ರೆ ಎಷ್ಟು ಕೆಲಸ ಇರುತ್ತೆ ಹೇಳಿ, ಎಲ್ಲ ಕೆಲಸವೇ. ಊರಾಗ ಒಂದು ಪಿಕ್ಚರ್ ರಿಲೀಸ್ ಆಯ್ತು, ಸೂಪರ್ ಶೋ ಅಂತೇಳಿ ಹೇಳಿ. ಈಗ ಮೊನ್ನೆ ಈಗ ಓ ಟಿ ಟಿಯಲ್ಲಿ ರಿಲೀಸ್ ಆಯಿತಾ. ನಿನ್ನೆ ರಾತ್ರಿ ಒಂದು ಕಂಡ್ರೆ ಎಲ್ಲ ಲೈಕಿತ್ತು ಅಂತ್ರಿ. ಆದ್ರೆ ಎಂಥ ಲೈಕಿತ್ತು, ಒಂದು ತಮಾಷೆ ಇತ್ತು ಏನೋ. ನನಗೇನಷ್ಟು ಇಷ್ಟ ಇರಲಿಲ್ಲ. ಭಾಷಿಕೆ ಮಂಗೆ ಅಷ್ಟು ಬಿಟ್ಟರೆ ಸ್ಟೋರಿ ಎಲ್ಲ ಎಂತ ಹಿಡಿಸ್ಲಿಲ್ಲ ನನಗೆ. ಅದು ಹಂಗೆ ಮುಗೀತು. ಇನ್ನು ಕಾಂತಾರ ಸಿನಿಮಾ ಒಳ್ಳೆ ಆಯ್ತು. ಆ್ಯಕ್ಚುಲಿ ಥಿಯೇಟ್ರಲ್ಲಿ ಹೋಪ ಅಂತ ಹೇಳಿದ್ರೆ ಇಲ್ಲೂ ಸಿಟಿಯಲ್ಲಿ ಥಿಯೇಟ್ರಲ್ಲಿ ಬರ್ತದೆ ಕನ್ನಡ ಸಿನಿಮಾ. ಸರಿ ನಂಗೆ ಅನಿಸ್ತು ಥಿಯೇಟ್ರಿಗೆ ಹೋಗಿ ಕಂಡಿರೆ ಸಮಯವೂ ವೇಸ್ಟ್ ಆತೀತಲ್ಲ ಅಂತ ಅನ್ನಿಸ್ತು. ಒಳ್ಳೆ ಕೆಲಸ ಮಾಡಿದೆ ಹೋಯ್ಲಿಲ್ಲ. ಅದ್ರಿಗೆಲ್ಲ ಟಿ ವಿಯಲ್ಲೆಲ್ಲ ನ್ಯೂಸ್ ಬರ್ತದೆ ಕಂಡ್ರೆ ತುಂಬ ಇದಾಯಿತು. ಇದು ಕಣಿ, ನಾ ಮೊನ್ನೆ ಡಿಮಾರ್ಟ್ ಹಂಗೆ ಒಂದು ಕೊಡಿ ತಗೊಂಡಿದ್ದೆ ದೊಡ್ಡದು, 599 ರೂಪಾಯಿ. ನೀವು ಕೂಡ ಉಡುಪಿಂಗೆ ಡಿಮಾರ್ಟಲ್ಲಿ ಬೇಕಿದ್ದರೆ ಹೋಗಿ ತಗೊಂಡ್ಲಕ್ಕೆ ಕಣಿ. ಅಷ್ಟು ಒಳ್ಳೆ ಇತ್ತು ಕೊಡಿ, ಕ್ವಾಲಿಟಿ ಒಳ್ಳೆ ಇತ್ತು ಮಾತ್ರ. ದುಡ್ಡು ಕೊಟ್ಟಷ್ಟು ಒಂದು 2-3 ಜನವೂ ಹಿಡ್ಕೊಂಡು ನಿಂತ್ಕೊಂಡ್ಲಕ್ಕೆ ಮಳೆಗೆ. ಆ ಥರ ಇತ್ತು. ಹೇಳೋಕ್ಕೆ ಮತ್ತೆ ಎಂಥ ವಿಷಯ ಇಲ್ಲಿ. ನಾಳೆಗೆ ಬರ್ತೇಕ ಮತ್ತು ನಾನು ನನ್ನ ಕೆಲಸ ಶುರು ಮಾಡ್ಕೊಂಡೆ. ಬಾಯ್.